ಆಕೆ ಗಂಡ ಮಕ್ಕಳ ಜೊತೆ ಸುಖದ ಸಂಸಾರದ ಕನಸು ಕಂಡವಳು. ಅತ್ತೆ ಎಷ್ಟೇ ಕಾಟ ಕೊಟ್ಟರೂ ಸಹಿಸಿಕೊಂಡು ಹೋಗ್ತಾ ಇದ್ದವಳು. ಆದರೆ ಕೆಲ ತಿಂಗಳ ಹಿಂದೆಯಷ್ಟೇ ಬೇರೆ ಮನೆ ಮಾಡಿಕೊಂಡು ಗಂಡನ ಜೊತೆ ವಾಸವಾಗಿರ್ತಾಳೆ. ಆದರೆ ಸೊಸೆಗೆ ಅತ್ತೆನೇ ವಿಲನ್ ಆಗಿದ್ದು ಮಗಳ ಜೊತೆ ಸೇರಿ ಸೊಸೆಯನ್ನೇ ಹತ್ಯೆ ಮಾಡಿದ್ದಾರೆ. ಇತ್ತ ಮಗಳು ತನ್ನ ಬಾಯ್ ಫ್ರೆಂಡ್ ಜೊತೆ ಕಾಮದಾಟದಲ್ಲಿರುವ ವಿಡಿಯೋ ಸಂಬಂಧಿಕರೊಬ್ಬರಿಗೆ ಸಿಕ್ಕಿರುತ್ತೆ. ಸಂಬಂಧದ ಆ ವಿಡಿಯೋ ಇಟ್ಟುಕೊಂಡು ಆತ ಬ್ಲ್ಯಾಕ್ ಮೇಲ್ ಮಾಡಿ ಹಣ ಪೀಕಲು ಶುರು ಮಾಡಿದ್ದ. ಈಗಾಗಲೇ 4 ಲಕ್ಷ ಹಣ ದೋಚಿದ್ದ ಕಿರಾತಕ ಮತ್ತಷ್ಟು ದುಡ್ಡಿಗಾಗಿ ಡಿಮ್ಯಾಂಡ್ ಮಾಡಿರ್ತಾನೆ. ಮಗಳ ಕಾಮದಾಟದ ಬಗ್ಗೆ ಅಮ್ಮನಿಗೆ ಗೊತ್ತಾಗಿರುತ್ತೆ. ಆದರೆ ಅಮ್ಮನಿಗೆ ಸೊಸೆಗಿಂತ ಮಗಳ ಮೇಲೆ ವ್ಯಾಮೋಹ ಜಾಸ್ತಿ ಅನ್ನೋದು ಇಲ್ಲಿ ಕೂಡ ಪ್ರೂವ್ ಆಗಿರುತ್ತೆ. ಅಮ್ಮ ಮಗಳು ಮಸಲತ್ತು ಮಾಡಿ ಬ್ಲಾಕ್ ಮೇಲ್ ಮಾಡಿದವನಿಗೆ ಹಣ ಹೊಂದಿಸಲು ಮಗಳ ಜೊತೆ ಕೈ ಜೋಡಿಸಿದ್ದ ಅಮ್ಮ ಕೊಲೆಗೆ ಸಾಥ್ ಕೊಟ್ಟಿದ್ದಾಳೆ. ಸೊಸೆಯ ಕೊಲೆಯ ಬಳಿಕ ದರೋಡೆಯ ಕತೆ ಕಟ್ಟಿದ್ದ ಅಮ್ಮ ಮಗಳು ಹಾಗೂ ಅಜ್ಜಿಯ ಮಸಲತ್ತು ಈಗ ಬಯಲಾಗಿದ್ದು ಕಂಬಿ ಎಣಿಸ್ತಾ ಇದ್ದಾರೆ. ಅಷ್ಟಕ್ಕೂ ಖಾಸಗಿ ವಿಡಿಯೋ ಇಟ್ಟುಕೊಂಡು ಬ್ಲ್ಯಾಕ್ ಮೇಲ್ ಮಾಡಿದ್ದಾದ್ರೂ ಯಾರು? ಮಗಳ ಕಾಮದಾಟಕ್ಕೂ ಸೊಸೆಯ ಕೊಲೆಗೂ ಏನು ನಂಟು ಅಂತೀರಾ? ಈ ಸ್ಟೋರಿ ಕಂಪ್ಲೀಟ್ ಆಗಿ ನೋಡಿ. ಮನೆಯೊಂದರಲ್ಲಿ ಮಹಿಳೆ ಹತ್ಯೆ ಕೇಸ್ಗೆ ಟ್ವಿಸ್ಟ್. ಮನೆ ಮಗಳ ಕಾಮದಾಟಕ್ಕೆ ಸೊಸೆ ಹತ್ಯೆಯಾದ್ಲ. ದರೋಡೆ ಕಥೆ ಕಟ್ಟಿದ್ದ ಅತ್ತೆ ನಾದಿನಿ ಅಜ್ಜಿ ಲಾಕ್. ಚಿಕ್ಕಬಳ್ಳಾಪುರ ನಗರದ ಕಂದವಾರ ಬಾಗಿಲು ಬಳಿಯ ಬಾಪೂಜಿ ನಗರದಲ್ಲಿ ಮೇ 28ರ ರಾತ್ರಿ ನಡೆದಿದ್ದ ಗೃಹಿಣಿಯ ಕೊಲೆ ಪ್ರಕರಣಕ್ಕೆ ಇದೀಗ ಟ್ವಿಸ್ಟ್ ಸಿಕ್ಕಿದೆ. ಮೇಸ್ತ್ರಿ ನರಸಿಂಹಮೂರ್ತಿಯವರ ಸೊಸೆ ಪುಷ್ಪಲತಾಳನ್ನ ಕೊಲೆಗಟ್ಟುಕರು ಮಾರಕಾಸ್ತ್ರಗಳಿಂದ ಕತ್ತು ಸೀಳಿ ಕೊಲೆ ಮಾಡಿದ್ರು. ಹತ್ಯೆ ಮಾಡಿದ ಬಳಿಕ ಆಕೆ ಕೊರಳಲ್ಲಿದ್ದ ಮಾಂಗಲ್ಯ ಸರ ಮತ್ತು ಕಿವಿಯೋಲೆ ದೋಚಿ ಹಂತಕರು ಎಸ್ಕೇಪ್ ಆಗಿದ್ರು. ಈ ಘಟನೆಯಿಂದ ಇಡೀ ಚಿಕ್ಕಬಳ್ಳಾಪುರದ ಜನರೇ ಬೆಚ್ಚಿ ಬಿದ್ದಿದ್ರು. ಪುಷ್ಪಲತಾ ಪಕ್ಕದಲ್ಲಿಯೇ ಮಲಗಿದ್ದ ನಾದಿನಿ ಭವ್ಯಾಳ ಬಾಯಿಗೆ ಬಟ್ಟೆ ತುರುಕಿ ಮುಖಕ್ಕೆ ಸ್ಪ್ರೇ ಹೊಡೆಯಲಾಗಿದ್ದು, ಕೃತ್ಯದಿಂದ ಅಸ್ವಸ್ಥಗೊಂಡಿದ್ದ ಆಕೆಯನ್ನ ಆಸ್ಪತ್ರೆಗೆ ಸೇರಿಸಲಾಗಿತ್ತು. ಯಾರೋ ದರೋಡೆಕೋರರು ಕೊಲೆ ಮಾಡಿ ಹೋಗಿದ್ದಾರೆ ಅಂತ ಕತೆ ಕಟ್ಟಲಾಗಿತ್ತು. ಈ ಸಂಬಂಧ ಪ್ರಕರಣ ದಾಖಲಿಸಿಕೊಂಡ ಚಿಕ್ಕಬಳ್ಳಾಪುರ ಪೊಲೀಸರು ಕೇವಲ 24 ಗಂಟೆಗಳಲ್ಲಿ ಆರೋಪಿಗಳನ್ನ ಹೆಡೆಮುರಿ ಕಟ್ಟಿದ್ದಾರೆ. ಅಲ್ಲದೆ ಕೊಲೆ ಹಿಂದೆ ಇದ್ದ ಮಸಲತ್ತನ್ನ ಬಯಲು ಮಾಡಿದ್ದಾರೆ. ಇನ್ನು ಮಗಳ ಹತ್ಯೆ ಮಾಡಿರುವ ಸುದ್ದಿ ಕೇಳಿ ಪುಷ್ಪಲತಾ ಪೋಷಕರಿಗೆ ದೊಡ್ಡ ಆಘಾತ ಎದುರಾಗಿತ್ತು. ಮಗಳನ್ನ ನೋಡುವುದಕ್ಕೆ ಬಂದ ಪುಷ್ಪಲತಾ ತಂದೆ ಮಹೇಶ್ ಹಾಗೂ ತಾಯಿ ಲಕ್ಷ್ಮಿ, ಇದು ದರೋಡೆಯಲ್ಲ, ಇದು ವ್ಯವಸ್ಥಿತ ಕೊಲೆ. ಅಳಿಯನ ಅಕ್ರಮ ಸಂಬಂಧದಿಂದ ಸುಪಾರಿ ಕೊಟ್ಟು ಮಗಳ ಕೊಲೆ ಮಾಡಲಾಗಿದೆ ಅಂತ ಆರೋಪ ಮಾಡಿದ್ರು. ತನಿಖೆ ನಡೆಸ್ತಾ ಇದ್ದ ಪೊಲೀಸರಿಗೆ ಈ ಮೊದಲು ಇದೊಂದು ದರೋಡೆ ಪ್ರಕರಣ ಅಂತ ನಂಬಿದ್ರು. ಆದರೆ ಯಾವಾಗ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದ ನಾದಿನಿ ಭವ್ಯಾಳನ್ನ ವಿಚಾರಣೆಗೆ ಆರಂಭಿಸಿದ್ರು, ಆಘಾತಕಾರಿ ಅಂಶ ಬೆಳಕಿಗೆ ಬಂದಿದೆ. ಭವ್ಯ ನೀಡಿದ ಹೇಳಿಕೆ ಮತ್ತು ದರೋಡೆ ಸಂಬಂಧ ನಡೆದ ಕೊಲೆಗೂ ಹೊಂದಾಣಿಕೆ ಆಗ್ತಿರಲಿಲ್ಲ. ಇದರಿಂದ ಸಂಶಯಗೊಂಡ ಪೊಲೀಸರು ಮತ್ತಷ್ಟು ಪ್ರಶ್ನೆಗಳನ್ನ ಕೇಳಿದಾಗ ಅಸಲಿ ಸತ್ಯ ಬಾಯ್ಬಿಟ್ಟಿದ್ದಾಳೆ. ಅಂದಹಾಗೆ ಇಲ್ಲಿ ಕೊಲೆ ಮಾಡಿಸಿದ್ದು ಬೇರೆ ಯಾರೂ ಅಲ್ಲ, ನಾದಿನಿ ಭವ್ಯ, ಅತ್ತೆ ವಿಜಯಲಕ್ಷ್ಮಿ ಹಾಗೂ ಅಜ್ಜಿ ನಾಗಮ್ಮ. ಇನ್ನು ಪುಷ್ಪಲತಾ ಭವ್ಯ ಆಕೆಯ ಬಾಯ್ ಫ್ರೆಂಡ್ ಜೊತೆ ಖಾಸಗಿ ಕ್ಷಣಗಳನ್ನ ಕಳೆದಿದ್ದಳು. ಈ ಖಾಸಗಿ ಕ್ಷಣದ ವಿಡಿಯೋ ಆಕೆ ಸೋದರ ಸಂಬಂಧಿ ಹೊಸಕೋಟೆಯ ಲೋಹಿತ್ ಕುಮಾರ್ ಅಲಿಯಾಸ್ ಲೂಲ್ ಯಾದವ್ ಬಳಿ ಇತ್ತು.
ಈ ವಿಡಿಯೋ ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡಿ ಭವ್ಯಾಳಿಂದ 4 ಲಕ್ಷ ಹಣವನ್ನ ಕಿತ್ತಿದ್ದು ಅಲ್ಲದೆ ಮತ್ತಷ್ಟು ಹಣಕ್ಕೆ ಬೇಡಿಕೆ ಇಟ್ಟಿದ್ದಾನೆ. ಈ ವಿಷಯ ಭವ್ಯಾಳ ತಾಯಿ ವಿಜಯಲಕ್ಷ್ಮಿ ಗೊತ್ತಾಗಿದೆ. ರೋಹಿತ್ಗೆ ಹಣ ಕೊಡಲು ನಾನಾ ದಾರಿಗಳನ್ನ ಹುಡುಕ್ತಿದ್ದಾರೆ. ಆದರೆ ಯಾವ ದಾರಿನೂ ಸಿಗದೆ ಕೊನೆಗೆ ಸೊಸೆಯ ಕೊರಳಲ್ಲಿದ್ದ ಮಾಂಗಲ್ಯ ಸರದ ಮೇಲೆ ಕಣ್ಣು ಬಿದ್ದಿದ್ದು ಸರ ದೋಚುವುದಕ್ಕೆ ಪ್ಲಾನ್ ಮಾಡಿದ್ರು. ಇತ್ತ ಸೊಸೆ ಕಂಡ್ರೆ ಅತ್ತೆಗೆ ಆಗ್ತಾ ಇರಲಿಲ್ಲ. ಮತ್ತೊಂದು ಕಡೆ ಲೋಹಿತ್ ಕುಮಾರ್ಗೆ ಹಣ ಕೊಡಬೇಕಾಗಿತ್ತು. ಹಾಗಾಗಿ ಒಂದೇ ಕಲ್ಲಲ್ಲಿ 2 ಹಕ್ಕಿ ಹೊಡೆಯೋದಕ್ಕೆ ದರೋಡೆ ಹೆಸರಲ್ಲಿ ಸೊಸೆ ಕೊಲೆ ಮಾಡೋದಕ್ಕೆ ಪ್ಲಾನ್ ಮಾಡಿದ್ರು. ಪ್ಲಾನ್ನಂತೆ ಹಣಕ್ಕಾಗಿ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದ ಲೋಹಿತ್ನನ್ನ ಕರೆದ ಭವ್ಯ ಪುಷ್ಪಲತಾ ಕೊರಳಲ್ಲಿದ್ದ ಮಾಂಗಲ್ಯ ಸರವನ್ನ ದೋಚುವಂತೆ ಹೇಳಿದ್ದಾಳೆ. ಮಗಳ ಪ್ಲಾನ್ಗೆ ಸಾಥ್ ನೀಡಿದ ತಾಯಿ ವಿಜಯಲಕ್ಷ್ಮಿ ಗಂಡ ನರಸಿಂಹಮೂರ್ತಿ ಮತ್ತು ಮಗ ಭರತ್ನನ್ನ ಕರ್ಕೊಂಡು ತಮಿಳುನಾಡಿನ ದೇವಸ್ಥಾನಕ್ಕೆ ಹೋಗಿದ್ದಾಳೆ. ಇತ್ತ ಗಂಡ ದೇವಸ್ಥಾನಕ್ಕೆ ಹೋದ ಅಂತ ಪುಷ್ಪಲತಾ ಅತ್ತೆ ಮನೆಗೆ ಬಂದು ಮಲಗಿದ್ದಾಳೆ. 28ರ ರಾತ್ರಿ ಮನೆಗೆ ಬಂದ ಲೋಹಿತ್ ಮಲಗಿದ್ದ ಪುಷ್ಪಲತಾಳನ್ನ ತಲೆದಿಮ್ಮಿನಿಂದ ಉಸಿರುಗಟ್ಟಿಸಿ ಸಾಯಿಸಿದ್ದಾನೆ. ಆನಂತರ ಚಾಕುವಿನಿಂದ ಇರಿದು ಆಕೆ ಕೊರಳಲಿದ್ದ ಮಾಂಗಲ್ಯ ಸರ ಕಿವಿಯೋಲೆ ಕಿತ್ಕೊಂಡು ಪರಾರಿಯಾಗಿದ್ದಾನೆ. ಭವ್ಯ ಬಟ್ಟೆ ಹರಿದುಕೊಂಡು ಮೂರ್ಛೆ ಹೋದಂತೆ ನಾಟಕವಾಡಿದ್ದಾಳೆ. ಅಜ್ಜಿ ನಾಗಮ್ಮ ಕಿರಿಚಿಕೊಂಡು ಮನೆ ಹೊರಗೆ ಓಡಿ ಬಂದಿದ್ದು ಮನೆಗೆ ಕಳ್ಳರು ಬಂದಿದ್ದಾರೆ ಅಂತ ಸ್ಥಳೀಯರನ್ನ ನಂಬಿಸಿದ್ದಾಳೆ. ಮತ್ತೆ ನನ್ನ ಸಿಸ್ಟರ್ ಇನ್ ಲಾ ಹತ್ರ ಗೋಲ್ಡ್ ಚೈನ್ ಇದೆ ಮತ್ತು ಗೋಲ್ಡ್ ಇಯರಿಂಗ್ಸ್ ಇದೆ, ಅದನ್ನು ನಿಮಗೆ ಕೊಡ್ತೀನಿ ಈ ಥರ ಅವರಿಗೆ ತಿಳಿಸಿದ್ದಾರೆ. ಆಮೇಲೆ ಇವರು ನಮ್ಮ ಮಾಹಿತಿ ಪ್ರಕಾರ ಅದನ್ನು ಈವ್ನಿಂಗ್ ಲೇಟ್ ನೈಟಲ್ಲಿ ಬಂದು ಈ ಥರ ಆಲ್ರೆಡಿ ಸಿನ್ಸ್ ನಾವು ಯಾವಾಗ ಸೀನ್ ಆಫ್ ಕ್ರೈಮ್ಗೆ ಹೋಗಿದ್ದೆ ಆ ಟೈಮ್ಗೆ ಫೋರ್ಸ್ಡ್ ಎಂಟ್ರಿದು ಯಾವುದೂ ಸೈನ್ ಇರಲಿಲ್ಲ, ಅಂದರೆ ಯಾರೂ ಡೋರ್ ಬ್ರೇಕ್ ಮಾಡಲಿಲ್ಲ. ಸೊ ನಾವು ಆ ವಿಚಾರ ಬಗ್ಗೆ ಕೂಡ ಕ್ವಶನ್ ಮಾಡಿದ್ದೀವಿ. ಆಮೇಲೆ ನಮಗೆ ಗೊತ್ತಾಯಿತು ಕಿ ಇವರೇ ರಾತ್ರಿ ಅದನ್ನು ಡೋರ್ಗೆ ಓಪನ್ ಮಾಡಿಬಿಟ್ರು ಮಲಗಿದ್ದಾರೆ ರಾತ್ರಿ. ಮತ್ತು ಯಾವಾಗ ಈ ಯಾರು ಡಿಸೀಸ್ ಲೇಡಿ ಇದ್ದಾರೆ ಅವ್ರಿಗೆ ನಿದ್ರಾ ಬಂತು. ಆಮೇಲೆ ಇವರಿಗೆ ಎಂಟ್ರಿ ಕೊಟ್ಟು ಒಳಗಡೆ ಈ ಥರ ಅವ್ರಿಗೆ ಸ್ಮಾದರಿಂಗ್ ಮಾಡಿ ಸಾಯಿಸಿ ಅವ್ರಿಗೆ ಚೇನ್ ಮತ್ತು ಕಿವಿ ಹೊಲಿಗೆ ಎತ್ಕೊಂಡು ಹೋಗಿದ್ದಾರೆ. ಸದ್ಯ ಕೊಲೆ ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ದು ಆರೋಪಿಗಳಾದ ಭವ್ಯ, ಲೋಹಿತ್ ಕುಮಾರ್ನನ್ನ ಬಂಧಿಸಿ ವಿಚಾರಣೆ ನಡೆಸಿದ್ದಾರೆ. ಕೊಲೆ ನಡೆದು ಕೇವಲ 24 ಗಂಟೆಯಲ್ಲಿ ಪ್ರಕರಣ ಭೇದಿಸಿದ ಪೊಲೀಸರನ್ನ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಚೌಕ್ಸೆ ಶ್ಲಾಘಿಸಿದ್ದಾರೆ. ಮೋಹನ್ ಕುಮಾರ್, ಪ್ರಜಾಶಕ್ತಿ ಟಿವಿ, ಚಿಕ್ಕಬಳ್ಳಾಪುರ.